ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಶಕ್ತಿನಗರ ಮಂಗಳೂರು ಇದರ ವತಿಯಿಂದ ಮಿಷನ್ 2026 ಕರಕುಶಲ ವಸ್ತುಗಳ ಪ್ರದರ್ಶನ ಫೆಬ್ರವರಿ 14ರಂದು ಹಾಗೂ ಸಾನ್ನಿಧ್ಯ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಫೆಬ್ರವರಿ 15ರಂದು ಕದ್ರಿ ಪಾರ್ಕ್ನಲ್ಲಿ ಜರುಗಲಿದೆ. ವಿಶೇಷವಾಗಿ ಭಿನ್ನ ಸಾಮರ್ಥ್ಯದ ಮಕ್ಕಳೇ ತಯಾರಿಸಿದಂತಹ ಕರಕುಶಲ ವಸ್ತುಗಳ ಪ್ರದರ್ಶನ ಇದಾಗಿದ್ದು ಸಂಜೆ 5:30ಕ್ಕೆ ಈ ಪ್ರದರ್ಶನದ ಮೇಳ ಜರುಗಲಿದೆ. ಫೆಬ್ರವರಿ 14ರಂದು ಶನಿವಾರ ಈ ಕಾರ್ಯಕ್ರಮವು ಜರುಗಲಿದ್ದು, ಇನ್ನು ಫೆಬ್ರವರಿ 15ರಂದು ಆದಿತ್ಯವಾರ ಸಂಜೆ ಕದ್ರಿ ಪಾರ್ಕ್ನ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ವಿಶೇಷತೆಯಾಗಿ ವಿಶೇಷ ಮಕ್ಕಳಿಂದ ಸಾನ್ನಿಧ್ಯ ಉತ್ಸವ ಎಂಬಂತಹ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮ ಜರುಗಲಿದೆ. ವರಾಹತಾರ ಯಕ್ಷಗಾನದೊಂದಿಗೆ ಆಪರೇಷನ್ ಸಿಂಧೂರು ಎಂಬಂತಹ ವಿಶೇಷ ಕಾರ್ಯಕ್ರಮ ಎಲ್ಲರ ಮನಸ್ಸನ್ನ ಸೂರೆಗೊಳ್ಳಲಿದೆ ಎಂದು ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆಯ ಆಡಳಿತ ಅಧಿಕಾರಿ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿಯವರು ತಿಳಿಸಿದ್ದಾರೆ. 14ನೇ ಮತ್ತು 15ನೇ ತಾರೀಕಿನಂದು ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ಒಂದು ಅದ್ವಿತೀಯ ಕಾರ್ಯಕ್ರಮ ನಮ್ಮ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆ ಇಲ್ಲಿನ ಮಕ್ಕಳಿಂದ ನಡೆಯಲಿಕ್ಕಿದೆ. 14ನೇ ತಾರೀಕು ನಮ್ಮ ವಿಶೇಷ ಮಕ್ಕಳು ಕರಕುಶಲ ತರಬೇತಿದಾರರ ನೆರವಿನಿಂದ ತಯಾರಿಸಿದ ವಸ್ತುಗಳ ಪ್ರದರ್ಶನ ಸಂಜೆ 5 ಗಂಟೆಗೆ ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದೇ ರೀತಿ 15ನೇ ತಾರೀಕು ನಮ್ಮ ಮಕ್ಕಳ ಸಾಂಸ್ಕೃತಿಕ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ವಿಶೇಷ ಮಕ್ಕಳ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವರಹಾವತಾರ ಎಂಬ ಯಕ್ಷಗಾನ, ಬಹಳ ಸುಂದರವಾದಂಥ ಯಕ್ಷಗಾನ, ವಿಷ್ಣುವಿನ ವರಹ ರೂಪವನ್ನು ಖಂಡಿತವಾಗಿ ನೀವೆಲ್ಲರೂ ನೋಡಲೇಬೇಕು. ಇನ್ನೊಂದು ದೇಶಭಕ್ತಿಯನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ಕಾರ್ಯಕ್ರಮ, ಅದು ಆಪರೇಷನ್ ಸಿಂಧೂರ. 2 ಕಾರ್ಯಕ್ರಮಗಳು ಕೂಡ ಬಹಳಷ್ಟು ಸುಂದರವಾದ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮ, ಇದರ ಜೊತೆಗೆ ಇನ್ನೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ವಿಶೇಷ ಮಕ್ಕಳ ಸಾಂಸ್ಕೃತಿಕ ಪ್ರತಿಭೆಗೆ ನೀವೆಲ್ಲರೂ ಸಾಕ್ಷಿಗಳಾಗಬೇಕು. ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಸ್ವಾಗತವನ್ನು ನೀಡಿಸ್ತಿದ್ದೇನೆ. ನಮಸ್ಕಾರ.